ನಮ್ಮ ಜೊತೆಯಲ್ಲಿ ಶಿವಕುಮಾರ್ ಮೆಣಸಿನಕಾಯಿ ಸರ್ ಕೂಡ ಜಾಯಿನ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ಪತ್ರಿಕೆಯಲ್ಲಿ ಮೊಟ್ಟ ಮೊದಲಿಗರಾಗಿ ಈ ಇಡೀ ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಇನ್ ಡೀಟೇಲ್ ಆಗಿ ರಿಪೋರ್ಟ್ ಮಾಡಿದವರು ಶಿವಕುಮಾರ್ ಸರ್. ಈಗೇನು ನೆನ್ನೆ ತನಕ ಸಮರ್ಥನೆ ಮಾಡ್ಕೊಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ನಾಗೇಂದ್ರ ಅವ್ರಿಗೂ ದದ್ದಲ್ ಅವ್ರಿಗೂ ಈ ಹಣಕ್ಕೂ ಸಂಬಂಧನೇ ಇಲ್ಲ, ಹಗರಣಕ್ಕೂ ಸಂಬಂಧನೇ ಇಲ್ಲ. ನೀವು ಬಹಳ ಇನ್ ಡೀಟೇಲ್ ಆಗಿ ಬರ್ದಿದ್ರಿ ಸರ್, ಎಲ್ಲೆಲ್ಲಿಂದ ಹೆಂಗೆಲ್ಲ ಹೋಗಿ ಹೈದರಾಬಾದಿಗೆ ತಪ್ಪಿ ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ಬಂತು ಅಂತ ಹೇಳಿ. ಪಾತ್ರ ಇಲ್ವಾ ಸರ್ ನಾಗೇಂದ್ರ ಅವ್ರದ್ದು? ಪಾತ್ರ ಇಲ್ವಾ ದದ್ದಲ್ ಅವ್ರದ್ದು? ಸ್ಮಿತಾ ನೋಡಿ, ಈ ಪ್ರಕರಣ ಹೇಗಿದೆ ಅಂದರೆ, ಸರ್ಕಾರಗಳು ಬದಲಾಗ್ತವೆ, ಅಧಿಕಾರಿಗಳು ಅವರೇ ಇರ್ತಾರೆ, ಆಮೇಲೆ ರಾಜಕಾರಣಿಗಳು ಪದೇ ಪದೇ ಅವರೇ ಬರ್ತಾ ಇರ್ತಾರೆ, ಒಂದು 2-3 ಅವಧಿಗೆ ಬರ್ತಾರೆ. ಈಗ ಈ ಪ್ರಕರಣದಲ್ಲಿ ಕೇಳಿಬಂದಿರೋ ಹೆಸರು ಪ್ರಮುಖವಾಗಿ ನಾಗೇಂದ್ರ ಮತ್ತು ದದ್ದಲ್ ಅವ್ರದ್ದು. ದದ್ದಲ್ ಚಾರ್ಜ್ ತೊಗೊಂಡು ತುಂಬ ಕಡಿಮೆ ಅವಧಿಯಲ್ಲಿ ಅವರು ಅಧ್ಯಕ್ಷರಾದ ಮೇಲೆ ಅವ್ರ ಮೇಲೆ ಆರೋಪ ಬಂದಿದೆ. ಯಾಕೆಂದರೆ ಸ್ವಲ್ಪ ಪ್ರಮಾಣದಲ್ಲಿ ಅವ್ರದ್ದು ಪಾತ್ರ ಇದೆ. ಆದರೆ ಬಹುದೊಡ್ಡ ಇದರಲ್ಲಿ ಪಾತ್ರ ಇರೋದು ಮೊದಲನೇ ದಿನದಿಂದನೂ ಈವರೆಗೂ ತುಂಬ ಕೇಳಿಬಂದಿರೋ ಹೆಸರು ನಾಗೇಂದ್ರ ಅವ್ರದ್ದು. ನಾಗೇಂದ್ರ ಅವ್ರದ್ದು ಇದರಲ್ಲಿ ಪಾತ್ರ ಇಲ್ಲ ಅಂದರೆ ಸರ್ಕಾರ ಆತ್ಮವಂಚನೆ ಮಾಡಿಕೊಳ್ತಾ ಇದೆ ಅಂತ ಒಂದು. ಅಕಸ್ಮಾತ್ ಅದು ಆತ್ಮವಂಚನೆ ಅಲ್ಲ ಆದರೆ ಅವ್ರ ಪಾತ್ರ ಇದೆ ಅಂತ ಒಂದು. ಈ ಎರಡರಲ್ಲಿ ಒಂದು ಅದನ್ನು ಸರ್ಕಾರ ಒಪ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಕಳೆದ ಒಂದು 9 ತಿಂಗಳಲ್ಲಿ ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಪದೇ ಪದೇ ಸುತ್ತೋಲೆಗಳನ್ನು ಸರ್ಕಾರ ಹೊರಡಿಸಿದೆ. 5 ಕೋಟಿ ಮೊತ್ತ, 10 ಕೋಟಿ ಮೊತ್ತ, 25 ಕೋಟಿ ಮೊತ್ತ, 50 ಕೋಟಿ ಮೊತ್ತ, 100 ಕೋಟಿ ಮೊತ್ತದ ಯೋಜನೆಗಳನ್ನು ದುಡ್ಡನ್ನು ಬಿಡುಗಡೆ ಮಾಡಬೇಕಾದ್ರೆ ಡೆಲಿಗೇಷನ್ ಆಫ್ ಪವರ್ಸನ್ನು ಅಲಾಟ್ ಮಾಡಿದೆ ಗೌರ್ಮೆಂಟ್. 50 ಕೋಟಿ ರೂಪಾಯಿಗಳನ್ನು ಖಜಾನೆ ಹುಜೂರು 2ರಿಂದ ಮೇ 21ರಂದು ಕರ್ನಾಟಕದಲ್ಲಿ ಮೊದಲನೇ ಹಂತದ ಮತದಾನ ನಡೆಯೋದಕ್ಕೆ ಕೆಲವೇ ದಿನಗಳ ಮುಂಚಿತವಾಗಿ ಯಾಕೆ 50 ಕೋಟಿ ರೂಪಾಯಿಗಳನ್ನು ಟ್ರೆಜರಿ ಹುಜೂರಿಂದ ಕೊಟ್ಟರು ಅನ್ನೋದು ಭಾಳ ದೊಡ್ಡ ಪ್ರಶ್ನೆ. ಇದು ಯಾರಿಗೂ ನಾಗೇಂದ್ರಗೆ ಇದರಲ್ಲಿ ನಾಗೇಂದ್ರ ಮಾತ್ರ ಅಂತ ನಾನು ಹೇಳಕ್ಕೆ ತಯಾರಾಗಿಲ್ಲ. ಯಾಕಂದರೆ ನಾಗೇಂದ್ರಗೆ 50 ಕೋಟಿ ರೂಪಾಯಿಗಳನ್ನು ರಾತ್ರೋರಾತ್ರಿ ಕೋಡ್ ಆಫ್ ಕಂಡಕ್ಟ್ ಇರೋ ಟೈಮಲ್ಲಿ ತನ್ನ ಡಿಪಾರ್ಟ್ಮೆಂಟಿಗೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇಳಿ ದುಡ್ಡನ್ನ ತರಿಸ್ಕೊಳ್ಳೋಷ್ಟು ಶಕ್ತಿ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಪ್ರಭಾವಿ ಇರೋರು 50 ಕೋಟಿ ರೂಪಾಯಿಗಳನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ತಮ್ಮ ಇಂಪ್ರೆಷನ್ ಇಲ್ಲದೆ ಆಗಲ್ಲ. ಎಲ್ಲಿ ದುಡ್ಡು ಹೋಗುತ್ತೆ? ಸಿದ್ದರಾಮಯ್ಯ ಅವರು ಹೆಂಗೆ ಹೇಳ್ತಾರೆ, ನನಗೂ ಈ ಪ್ರಕರಣಕ್ಕೂ ಸಂಬಂಧನೇ ಇಲ್ಲ, ನನ್ನ ಅನುಮತಿನೇ ಬೇಕಾಗಿಲ್ಲ, ಖಜಾನೆಯಿಂದ ನೇರವಾಗಿ ಹೋಗಿರೋದು ವಾಲ್ಮೀಕಿ ನಿಗಮದ ಅಕೌಂಟಿಗೆ. ಅವ್ರು ಖಂಡಿತವಾಗಿ 15 ಬಾರಿ ಬಜೆಟ್ ಮಾಡಿರೋದ್ರಿಂದ ಫೈನಾನ್ಸಲ್ಲಿ ಅವ್ರನ್ನ ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ. ಅವ್ರು ತುಂಬ ಅಪಾರ ಅನುಭವ ಜ್ಞಾನ ಎಲ್ಲ ಇದೆ. ಆದರೆ ಇದು ಭಾಳ ಬೇಸಿಕ್ ಆದಂಥ ಪ್ರಶ್ನೆ. ಎಕನಾಮಿಕ್ಸ್ ಗೊತ್ತಿಲ್ಲದವ್ರಿಗೂ ಕೇಳ್ಬೋದಾದಂಥ ಪ್ರಶ್ನೆ ಏನಂದರೆ, 50 ಕೋಟಿ ರೂಪಾಯಿ ಸರ್ಕಾರದಲ್ಲಿ ಸಣ್ಣ ದುಡ್ಡೇನಲ್ಲ. ಅದು ಒಂದು ನಿಗಮಕ್ಕೆ ಹೋಗಬೇಕಾದ್ರೆ ಟ್ರೆಜರಿಯಿಂದ ಅದು ಇಲಾಖೆಗೆ ಹೋಗಿಲ್ಲ, ನಿಗಮಕ್ಕೆ ನೇರವಾಗಿ ಹೋಗಿದೆ. MG ರಸ್ತೆಯಲ್ಲಿರುವ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಶಾಖೆಗೆ ಹೋಗಿದೆ. ಅಕ್ರಮ ಖಾತೆ, ಅದು ಇಲ್ಲೀಗಲ್, ಅದು 2ನೇ ಖಾತೆ. ಅದನ್ನು ಇವರು ಬೋರ್ಡಲ್ಲಿ ಇಟ್ಟು ಪಾಸ್ ಮಾಡಬೇಕಾಗಿತ್ತು. ಆ ಬೋರ್ಡಲ್ಲಿ ಪಾಸ್ ಮಾಡಿರೋದ್ರ ಬಗ್ಗೆ ಈವರೆಗೂ ಎಲ್ಲೂ ದಾಖಲೆಗಳಿಲ್ಲ. ಅವರು ಫೆಬ್ರವರಿ 26, 2024ಕ್ಕೆ ಅಕೌಂಟನ್ನು ಟ್ರಾನ್ಸ್ಫರ್ ಮಾಡಿದ ಮೇಲೆ ಮಾರ್ಚ್ 3, 8, 12, 16 94 ಕೋಟಿ ಹೋಗಿದೆ. ಮುಂದೆ ಒಂದೇ ದಿನಕ್ಕೆ ಇಷ್ಟೆಲ್ಲ ಹಗರಣ ಆಗಿ ಈ ದುಡ್ಡು 2 ಹಂತ ಇದೆ. ತುಂಬ ಜನ ಎಲ್ಲರೂ ಈಗ ಬರೀ ಫಸ್ಟ್ ಫೈನಾನ್ಸ್ ಹೋಗಿದೆ ಅಂತ ಮಾತಾಡ್ತಾ ಇದ್ದಾರೆ. ಆದರೆ ಇದರಲ್ಲಿ ಇನ್ನೂ ಒಂದು ದೊಡ್ಡ ಅಂಶ, CBIನೂ ಕೂಡ ಸ್ವಲ್ಪ ಇದರಲ್ಲಿ ಇನ್ನೂ, ಅಥವಾ ಇಡಿನೂ ಕೂಡ ಇನ್ನೂ ಇದರಲ್ಲಿ ಮೈಂಡ್ ಅಪ್ಲೈ ಮಾಡಿಲ್ವಾ? ಯಾಕೆ ಅಂದರೆ ಎಲ್ಲ ದುಡ್ಡು ಹೋಗಿರೋದು RBLಗೆ, ರತ್ನಾಕರ ಬ್ಯಾಂಕ್ ಲಿಮಿಟೆಡ್ಗೆ. ಫಸ್ಟ್ ಫೈನಾನ್ಸ್ಗೆ ಹೋಗಿರೋ ಮೊತ್ತ ಬೇರೆ. ಫಸ್ಟ್ ಫೈನಾನ್ಸು ಸತ್ಯನಾರಾಯಣ ವರ್ಮನ ಅರೆಸ್ಟ್ ಮಾಡಿರೋದು ಈಗ ಜಗಜ್ಜಾಹಿರು. ಆದರೆ ಇದರಲ್ಲಿ RBL ಪಾತ್ರ ಏನು? RBL ಬ್ಯಾಂಕ್ನ ಡೈರೆಕ್ಟರ್ಗಳು ಯಾರು? ಅವ್ರಿಗೂ ಬಳ್ಳಾರಿಗೂ ಏನು ಲಿಂಕ್ ಇದೆ? ಹಿಂದೆ 2008ರಲ್ಲಿ ಇಡೀ ದೇಶವೇ ಬೆಚ್ಚ ಬೀಳುವಂಥ ಗಣಿ ಹಗರಣ ಆದಾಗ ಒಂದು ಖಾಸಗಿ ಬ್ಯಾಂಕ್ನ ಪಾಲುದಾರಿಕೆ ಸಹಭಾಗಿತ್ವ ಅದರಲ್ಲಿ ಶಾಮೀಲಾಗಿರೋದು ಭಾಳ ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು. ಇಡೀ ಬಳ್ಳಾರಿ ರಿಪಬ್ಲಿಕ್ಕಲ್ಲಿ ಏನು ಹಗರಣ ನಡೆದಿತ್ತು, ಆ ಗಣಿ ಹಗರಣದ ಎಲ್ಲ ಟ್ರಾನ್ಸಾಕ್ಷನ್ಗಳು ಒಂದೇ ಬ್ಯಾಂಕಲ್ಲಿ ನಡೀತಾ ಇತ್ತು. ಅದರಲ್ಲೂ ಒಂದು ಬ್ಯಾಂಕ್ ಶಾಮೀಲಾಗಿತ್ತು. ಈಗಲೂ ಕೂಡ ಈ ಬಳ್ಳಾರಿಯವ್ರಿಗೂ ಬ್ಯಾಂಕಿಗೂ ಏನೋ ತುಂಬ ಹತ್ತಿರದ ಇದ್ದು ಕಾಣಿಸ್ತಾ ಇದೆ. ಈ RBL ಬ್ಯಾಂಕ್ ಏನೋ ಯಾಕೆ ಅಲ್ಲೇ ಎಲ್ಲ ಖಾತೆ ತೆಗೆದ್ರು? ನಾವೀಗ 5 ಜನ ಕೂತಿದ್ದೀವಿ, 5 ಜನರದು ಒಂದೇ ದಿನ ಖಾತೆ ತೆಗೆದು, ನಾವು ಯಾರ್ಯಾರೋ ಎಲ್ಲೆಲ್ಲೋ ಇರೋರು ಒಂದೇ ದಿನ ಒಂದೇ ಶಾಖೆಯಲ್ಲಿ ಇವರು ಖಾತೆಗಳನ್ನು ತೆಗೆದಿದ್ದಾರೆ. IFSC ಕೋಡ್ RBL ಅಂತ ಹಾಕಿದರೆ RAT ಅಂತಿದೆ, ರತ್ನಾಕರ AT ಅಂತಿದೆ. RAT ಬ್ಯಾಂಕಿಗೆ IFSC ಕೋಡ್ ರಿಸರ್ವ್ ಬ್ಯಾಂಕ್ ಕೊಟ್ಟಿರೋದು 0000 304 341.
ಈ IFS ಕೋಡ್ ಎಲ್ಲ ಟಿ ವಿ ನೋಡಿರ್ತಾ ಇರೋರು ಈ IFS ಕೋಡ್ ಹಾಕಿ ನೋಡಿ, RATN 00000341. ಈ IFS ಕೋಡ್ ಹಾಕಿದರೆ ಎಲ್ಲ ಬ್ಯಾಂಕ್ ಈ ಹಗರಣದ ಎಲ್ಲ ಖಾತೆಗಳು ಅದೇ ಬ್ಯಾಂಕ್ನಲ್ಲಿವೆ, ಅಲ್ಲಿಗೆ ದುಡ್ಡು ಹೋಗಿದೆ. IFSC ಕೋಡ್ ಬಂಜಾರಾ ಹಿಲ್ಸ್, ಹೈದರಾಬಾದ್, RBI ತೋರಿಸ್ತಾ ಇದೆ. ಇಷ್ಟೆಲ್ಲ ಓಪನ್ ಅಂಡ್ ಶಟ್ ಕೇಸ್ ಇರುವಾಗ ಇದರಲ್ಲಿ ಆರ್ಥಿಕ ತಜ್ಞರಾದ ಸಿದ್ದರಾಮಯ್ಯ ಅವರು ಸಮರ್ಥನೆ, ಆರ್ಥಿಕ ತಜ್ಞರಾದ ಸಿದ್ದರಾಮಯ್ಯ ಅವರು ಸಮರ್ಥನೆ, DCM ಕೇಳಿದ್ರೆ ನನಗೆ ಗೊತ್ತೇ ಇಲ್ಲ ನಂದನ್ ಸರ್. ಇದಕ್ಕಿಂತ ಇಂಪಾರ್ಟೆಂಟು, ಇದು ದದ್ದಲ್ ಅವರ ಮಗನ ಹೆಸರಲ್ಲಿ ರಿಜಿಸ್ಟರ್ ಆದ ಭೂಮಿಯ ಒಂದು RTC ಕಾಪಿ. ಇದ್ರ ವಿಚಾರ ನಿಮಗೂ ಗೊತ್ತಾಗಿರುತ್ತೆ ಅನ್ಸುತ್ತೆ. 26ನೇ ತಾರೀಕು ಚಂದ್ರಶೇಖರ್ ಅವರು ಸ್ಯೂಸೈಡ್ ಮಾಡ್ಕೊಳ್ತಾರೆ. 22ನೇ ತಾರೀಕು ಜಸ್ಟ್ 4 ದಿನಕ್ಕೆ ಮುಂಚೆ ಅದೇ ದುಡ್ಡಲ್ಲಿ ತಗೊಂಡ್ರ ನನಗೆ ಗೊತ್ತಿಲ್ಲ ಸರ್, ಅದೇ ದುಡ್ಡಲ್ಲಿ ತಗೊಂಡ್ರ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಲ್ಯಾಂಡು. ಇನ್ನೊಂದ್ ಕಡೆ ನಾಗೇಂದ್ರ ಅವ್ರ ಮನೆಯಲ್ಲಿ ಹೊಸ ಕಾರು, ಸತ್ಯನಾರಾಯಣ ವರ್ಮಾ ಮನೆಯಲ್ಲಿ ಕಾರು, 2 ಕಾರ್ ಅಂತೆ. ನಾವು ನೆನ್ನೆ ತನಕ ಬರೀ ಲ್ಯಾಂಬೋರ್ಗಿನಿ ಅನ್ಕೊಂಡಿದ್ವಿ, ಬೆನ್ಸ್ ಕಾರ್ ಕೂಡ. ಇದು ಯಾರಿಗೆ ಹೋಗ್ಬೇಕಾಗಿದ್ದ ದುಡ್ಡು, ಯಾರಿಗೆ ಹೋಗ್ಬೇಕಾಗಿದ್ದ ದುಡ್ಡು ಏನೆಲ್ಲ ಸ್ವರೂಪದಲ್ಲಿ ಆಚೆ ಬರ್ತಾ ಇದೆ ಅಂತ ಹೇಳಿ ನೋಡಿ ಮೇಡಮ್. ಇವಾಗ SIT ಅವರು ED ಅವರು ಟ್ರಯಲ್ ಮಾಡ್ತಿದ್ದಾರೆ. ಟ್ರಯಲಲ್ಲಿ ಇದೆ ಇದು ಏನಪ್ಪ, ಇದು ಕರಪ್ಷನ್ ಚಾರ್ಜಸ್ಸು, ಈ ಹಗರಣ ತನಿಖೆ ಮಾಡ್ತಿದ್ದಾರೆ. 2 ಸಂಸ್ಥೆಯನ್ನು ತನಿಖೆ ಮಾಡ್ತಾ ಇದೆ. ED ಅವರು PML ಕಡೆಯಿಂದ ಬಂದು ಮನಿ ಲಾಂಡ್ರಿಂಗ್ ಏನೋ ಆಗಿದೆ ಅಂತ ಮೇಲ್ನೋಟಕ್ಕೆ ಬಂದು ಏನೋ ಹಗರಣ ಇದು ಏನಪ್ಪ ಹಗರಣದ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ. SIT ಅವರು ಡೇ 1ನಿಂದನೇ ಅವರು ಕೂಲಂಕುಷವಾಗಿ ಫ್ರೀ ಆ್ಯಂಡ್ ಫೇರ್ ಅಲ್ಲಿ ಅವರು ತನಿಖೆ ಮಾಡ್ತಾ ಇದ್ದಾರೆ. 40 ದಿನ ಒಂದು ನೋಟಿಸ್ ಇಲ್ಲ. ED ಬಂದ್ರು 2 ದಿನ ಎನ್ಕ್ವೈರಿ, ಸತತವಾಗಿ 36 ಗಂಟೆ, 3ನೇ ದಿನ ಅರೆಸ್ಟ್. ಜನರಿಗೆ ಸರ್ ಟೆಕ್ನಿಕಲಿ ನೀವು ಏನೇ ರೀಸನ್ ಹೇಳ್ಬೋದು, SIT ಪಾರದರ್ಶಕ, ED ಕೇಂದ್ರದಿಂದ ಪ್ರೇರಿತ, ಏನೇ ಹೇಳ್ಬೋದು, ಜನರಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅರೆ SIT ಅವ್ರು 40 ದಿನಕ್ಕೆ ನೋಟಿಸು ಕೊಡ್ಲಿಲ್ಲ, 2 ದಿನದಲ್ಲಿ ಅರೆಸ್ಟ್ ಮಾಡಿದ್ರು, ಏನ್ ನಡೀತಿದೆ? ನೋಡಿ ಮೇಡಮ್, ಸಮರ್ಥಿಸ್ಕೊಳ್ಳೋ ಪ್ರಶ್ನೆ ಉದ್ಭವನೇ ಆಗಲ್ಲ. ಯಾರು ಕರಪ್ಷನ್ ಮಾಡಿದ್ರೆ ಅವರನ್ನ ನಮ್ಮ ಪಕ್ಷ ಯಾವತ್ತೂ ಅವ್ರ ಹಿಂದೆ ನಿಂತಿಲ್ಲ. ನಮಗೆ ನಾವು ಕರಪ್ಷನ್ ವಿರುದ್ಧ ಹೋರಾಡಿ ಈ ಸರ್ಕಾರವನ್ನು ಕರಪ್ಷನ್ ವಿರುದ್ಧ ನಾವು ಆಂತರಿಕವಾಗಿ ಕರೆದು ಎನ್ಕ್ವೈರ್ ಮಾಡಿದ್ವಿ. ನಮ್ಮ ಇಬ್ಬರೂ ಶಾಸಕರು ಕೂಡ ಶುದ್ಧಾಸ್ತರು, ಅವ್ರ ದುಡ್ಡು ಮುಟ್ಟೆ ಇಲ್ಲ. ಅಯ್ಯಯ್ಯೋ ಅದರಲ್ಲೂ ಎಷ್ಟಿ ದುಡ್ಡು, ಅಯ್ಯಯ್ಯೋ ಅದು ಎಷ್ಟಿ ದುಡ್ಡು, ಶಾಪ ತಡದಲ್ಲೇ ಬಿಡುತ್ತಾ, ಈ ತರ ಇತ್ತು. ನೋಡಿ ಇವಾಗ ಕರಪ್ಷನ್ ವಿರುದ್ಧವಾಗಿ ಹೋರಾಡಿ ನಾವು ಈ ಸರ್ಕಾರ ರಚನೆ ಮಾಡಿ ನಾವು ಅಧಿಕಾರಕ್ಕೆ ಬಂದಿದ್ದೀವಿ. ಬಿಜೆಪಿ ಅವರು ಇವತ್ತು ಕರಪ್ಷನ್ ಬಗ್ಗೆ ಮಾತಾಡ್ತಿದ್ದಾರೆ. ಎಸ್, ಕರಪ್ಷನ್ನು ಮೇಲ್ನೋಟಕ್ಕೆ ಏನೋ ಟ್ರಯಲ್ ನಡೀತಾ ಇದೆ. ಅದು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ಮೇಲೆ ನಾಗೇಂದ್ರ ಅವ್ರು ಮಾಡಿದಾರ, ಇನ್ಯಾರು ಮಾಡಿದಾರ, ಅವ್ರ ಕಾನೂನಲ್ಲಿ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ, ಅದರಲ್ಲಿ 2 ಮಾತಿಲ್ಲ. ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟು, BJP ಅವರು ಇವತ್ತು ಹಾದಿ ಬೀದಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಹೌದು, ಪ್ರೊಟೆಸ್ಟ್ ಮಾಡೋ ಹಕ್ಕು ಅವ್ರಿಗೂ ಇದೆ ಈ ರಾಜ್ಯದಲ್ಲಿ, ದೇಶದಲ್ಲಿ. ನೈತಿಕತೆ ಇದೆಯಾ ಅಂತ ಒಂದು BJP ಅವ್ರು ಪ್ರಶ್ನೆ ಕೇಳಬೇಕು. ಇವರ ಸರ್ಕಾರದಲ್ಲಿ ಅವ್ರಿಗೆ ಚಾರ್ಜು ಬಂದಿದ್ರು ಕೂಡ ಇವರು ಇನ್ನೂ ಕೂತಿದ್ರು. ಯಾರು ಇದೇ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಏನಪ್ಪ ಲೋಕಾಯುಕ್ತ ರಿಪೋರ್ಟಲ್ಲಿ ಅವ್ರ ಹೆಸರು ತಳ್ಕಾಕಿದ್ರು. ಜನಾರ್ದನ್ ರೆಡ್ಡಿ, ಯಡಿಯೂರಪ್ಪನವರು, ಮತ್ತು ಶ್ರೀರಾಮುಲು ಮತ್ತು ಕಂಪ್ಲಿ ನಾಗೇಂದ್ರ ಅವ್ರ ಹೆಸರಿದ್ರು ಅಧಿಕಾರದಲ್ಲೇ ಕೂತಿದ್ರು. ನಾವು ಅವರ ಮೇಲ್ನೋಟಕ್ಕೆ ಕಂಡು ಬಂದಿರೋದ್ರಿಂದ ನಾವು ಫೇರ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ನಾಗೇಂದ್ರ ಅವ್ರ ಕೇಳಿ ರಿಸಿಗ್ನೇಷನ್ ಕೊಡಿಸಿದ್ವಿ. ಹೋಗಿದ್ರೆ ನಿಜವಾಗ್ಲೂ ರೆಸಿಗ್ನೇಷನ್ ಅನ್ನೋದು ವಿರೋಧ ಪಕ್ಷಗಳು ಮಾತನಾಡದೇ ಇದ್ರೆ ರೆಸಿಗ್ನೇಷನ್ ಅಲ್ಲ, SIT ರಚನೆ ಆಗ್ತಿತ್ತ. ಫಸ್ಟ್ ಕೊಟ್ಟಿದ್ದು ಸರ್ ನೀವು ಹೇಳ್ಬೋದು SIT ಅಲ್ಲ, ಫಸ್ಟ್ CID. ಆ ಚಂದ್ರಶೇಖರ್ ಅವರ ಪತ್ನಿ ಕೂಡ ಪ್ರಶ್ನೆ ಮಾಡಿದ್ರು, ಇದಾಗಲ್ಲ, ಉನ್ನತ ತನಿಖೆ ಆಗ್ಬೇಕು. ಇದೇ ಗಣಪತಿ ವಿಚಾರದಲ್ಲಿ, ಇದೇ DK ರವಿ ವಿಚಾರದಲ್ಲಿ, ಇದೇ BJPಯವರು ನಮ್ಮ ಕಳೆದ ಸರ್ಕಾರದಲ್ಲಿ ಹಾದಿ ಬೀದಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ಜಾರ್ಜ್ ಸಾಹೇಬರು ಏನೋ ಮಾಡ್ಬಿಟ್ಟಿದ್ದಾರೆ ಅಂತ ತನಿಖೆ ಮಾಡಿದ್ರು. ಇದೇ ಬಿಜೆಪಿ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನಿನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿದೆ. ಬಿಜೆಪಿ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸುಪ್ರೀಂ ಕೋರ್ಟ್ ಅಂತ ಹೇಳಿದೆ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ CBI ಅಂತ. ಇದೇ CBI ಅವರು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ. DK ರವಿ ಅವರು ಸತ್ತೋಗಿದ್ದು
ಪರ್ಸನಲ್ ಇಶ್ಯೂ ಇಂದ ಅಂತ. SIT ಅಂದ್ರೆ ಏನ್ ಸರ್ ಹಾಗಾದ್ರೆ ಅಲ್ಲ, ಇವಾಗ? ಒಂದ್ ನಿಮಿಷ ಮೇಡಮ್. SIT ಅಂದ್ರೆ ಏನ್ ಇವಾಗ? ಅಂದ್ರೆ ಯಾವ ಪಕ್ಷದ ಸರ್ಕಾರ ಬರುತ್ತೋ ಆಗಾಗ ತನಿಖಾ ಸಂಸ್ಥೆಗಳ ವಿಶ್ಲೇಷಣೆಗಳು ಚೇಂಜ್ ಆಗ್ತಾ ಹೋಗುತ್ತೆ. ವಿಚಾರದಲ್ಲಿ ಸಂತೋಷ್ ಪಾಟೀಲ್ ವಿಚಾರದಲ್ಲಿ ಬಿಜೆಪಿ ಪರವಾಗಿ ಈಶ್ವರಪ್ಪನವ್ರದ್ದು ಏನಾಯ್ತು, 2 ತಿಂಗಳಲ್ಲ 1 ತಿಂಗಳಲ್ಲ ಬಿ ರಿಪೋರ್ಟ್ ಸಬ್ಮಿಟ್ ಮಾಡ್ಬಿಟ್ಟು ನಾ ಕೇಸ್ ನ ಸಮಾಧಿ ಮಾಡ್ಬಿಟ್ಟು ಮುಗಿಸ್ಬಿಟ್ರು. ಅಲ್ಲಲ್ಲ, ಇದಕ್ಕೆ ಡೈವರ್ಟ್ ಮಾಡ್ತಾ ಇದ್ದಾರೆ. ಇಲ್ಲ, ಹಾಗಲ್ಲ. ನಂದನ್ ಅವ್ರು ಹೇಳೋದ್ರಲ್ಲಿ ಒಂದು ವಿಷಯ ಇದೆ. ಸಂತೋಷ್ ಪಾಟೀಲ್ ಈಶ್ವರಪ್ಪ ಕೇಸಲ್ಲಿ ಕಾಂಗ್ರೆಸ್ನವರು ಹೇಗೆ ಮುಗಿಬಿದ್ರು ಅಂದ್ರೆ, ನಿಮಗೆ 2 ದಿವಸನೂ ಮುಖ್ಯಮಂತ್ರಿ ಬೊಮ್ಮಾಯಿ ಅವತ್ತಿನ ಮುಖ್ಯಮಂತ್ರಿಗೆ ದಕ್ಕಿಸ್ಕೊಳಕ್ಕಾಗಲಿಲ್ಲ. ಈಗ 40 ದಿನ ಅಂತ ಎಲ್ಲೋ ಮೀಡಿಯಾದವ್ರು ಹೇಳ್ತಾ ಇದ್ದಾರೆ ಹೊರತು ಬಿಜೆಪಿ ಅವರೇ 40 ದಿವಸದಲ್ಲಿ ಏನಾದ್ರು ಒಂದು ಪ್ರಳಯ ಆಗೋ ತರ ಆಗ್ಲಿಲ್ಲ. ಯಾಕೆ ಅಂದ್ರೆ ಒಂದು ಸಲ ಅಧಿಕಾರಕ್ಕೆ ಬಂದ ಮೇಲೆ ಹೋರಾಟ ಶಕ್ತಿ ಹೇಗೆ ಕಳ್ಕೊಂಡಿದೆ ಬಿಜೆಪಿ ಅನ್ನೋದಕ್ಕೆ ಈ ಪ್ರಕರಣ ಬಹಳ ಜ್ವಲಂತ ಉದಾಹರಣೆ. ಒಂದು ಪ್ರತಿಪಕ್ಷವಾಗಿ ಬಿಜೆಪಿ ವಾಲ್ಮೀಕಿ ಹಗರಣ ಇರ್ಬೋದು, ಇನ್ನು ಈಗ ಸದ್ಯ ಚರ್ಚೆಗೆ ಒಳಗಾಗ್ತಿರೋ ವಿಷಯಗಳಿರ್ಬೋದು, ಎಲ್ಲೋ ಒಂದು ಕಡೆ ಇಲ್ಲಿ ಲೋಕಲ್ ಏನು ಪ್ರಾದೇಶಿಕವಾಗಿ ಒಂದು ಏನೋ ಸಮಸ್ಯೆ ಇದೆ, ಸರಿಯಾದ ಹೋರಾಟಗಳಾಗ್ತಾ ಇಲ್ಲ. ಈವರೆಗೂ ತನಿಖೆ ಮಾಡಬೇಕಾದ್ರೆ CBI ED ಅವರೇ ಬರಬೇಕಾಯ್ತು. ಇವ್ರ ಕಡೆಯಿಂದ ಏನೂ ಆಗಲಿಲ್ಲ. ಇವ್ರು ಯಾರು ಕಾನೂನು ಹೋರಾಟಕ್ಕೆ ಮುಂದಾಗಲಿಲ್ಲ. ಇವರು 40 ದಿವಸದಲ್ಲಿ ಇವ್ರು ಏನೂ ಮಾಡಿಲ್ಲ. ಆದರೆ ಆವತ್ತು ಕಾಂಗ್ರೆಸ್ ಭಾಳ ಸ್ಟ್ರಾಂಗ್ ಆಗಿ ಈಶ್ವರಪ್ಪ ಅವ್ರನ್ನ ಎಲ್ಲಿ ಹೋಗೋಕ್ಕೆ ಬಿಡಲಿಲ್ಲ. ಈಶ್ವರಪ್ಪನವ್ರು ಶಿವಮೊಗ್ಗಕ್ಕೆ ಹೋಗೋದೇ ಕಷ್ಟ ಆಗಿತ್ತು ಕಾಂಗ್ರೆಸ್.